ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ವಿಡಿಯೋ ಬಂದು ರಾಮನಗರದಲ್ಲಿರುವಂತ ರಾಮದೇವರ ಬೆಟ್ಟದ ಟ್ರೆಕ್ಕಿಂಗ್ ವಿಡಿಯೋ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ನಾವು ಬೆಳಗ್ಗೆನೆ ನಮ್ಮ ಮನೆಯಿಂದಾನೆ ಹೊರಟ್ವಿ. ಸುಮಾರು 9 ಗಂಟೆ ಆಗಿತ್ತು. 9 ಗಂಟೆಗೆ ನಾವು ನಮ್ಮ ಮನೆಯಿಂದ ಹೊರಟ್ವಿ. ಹೋಗ್ತಾ ಆನ್ ದ ವೇ ದಾರಿನಲ್ಲಿ ನಮ್ ಫೇವ್ರೆಟ್ ಸ್ಪಾಟ್ ಬೈಟು ಕಾಫಿನಲ್ಲಿ ದೋಸೆ ತಿನ್ಕೊಂಡು ಕಾಫಿ ಕುಡಿದು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇವರ ಬೆಟ್ಟ ಅಂದ್ರೆ ಇದು ರಾಮನಗರ ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಬೆಟ್ಟ. ಇಲ್ಲಿಗೆ ಟ್ರಕ್ಕಿಂಗ್, ದೇವಾಲಯ ದರ್ಶನ ಮತ್ತು ನೇಚರ್ ಲವರ್ಸ್ ಎಲ್ರೂ ಬರ್ಬೋದು. ಈ ಬೆಟ್ಟಕ್ಕೆ 350ರಿಂದ 400 ಮೆಟ್ಲುಗಳಿವೆ. ಸ್ವಲ್ಪ ಕಷ್ಟ, ಆದ್ರೂ ಮೇಲಿನ ವ್ಯೂ ನೋಡಿದ್ರೆ ನಾವ್ ಹತ್ತಿದ ಕಷ್ಟ ಎಲ್ಲಾನು ಮರ್ತ್ ಹೋಗ್ಬಿಡುತ್ತೆ. ನಾವು ಬೆಳಗ್ಗೆನೆ ಇಲ್ಲಿಗೆ ಬಂದಿದ್ವಿ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಸ್ವಲ್ಪ ಬಿಸಿಲು ಅದು ಕಡಿಮೆ ಇರುತ್ತೆ, ಹತ್ತೋದಕ್ಕೆ ಎಲ್ಲ ಟ್ರೆಕ್ಕಿಂಗ್ ಈಸಿ ಆಗಿರುತ್ತೆ ಅಂತ ಅನ್ಕೊಂಡು ಬಂದ್ವಿ. ಹಾಗೇನೆ ಬೇಗ ಬಂದ್ರೆ ಸ್ವಲ್ಪ ಕ್ರೌಡ್ ಕೂಡ ಕಡಿಮೆ ಇರುತ್ತೆ, ಮತ್ತೆ ಹವಾಮಾನನು ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಬಂದ್ವಿ. ನೋಡಿ, ಇದು ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಇರುತ್ತೆ, ಒಬ್ರಿಗೆ 25 ರುಪೀಸ್. ಇಲ್ಲಿ ಟಿಕೆಟ್ ತಗೊಂಡು ವಾಟರ್ ಮತ್ತೆ ನೀರಿನ ಬಾಟಲ್ ಮತ್ತೆ ಯಾವ್ದೇ ತಿಂಡಿ ತಿನಿಸು ಏನೇ ಇದ್ರೂನು ಪ್ಲಾಸ್ಟಿಕ್ ಒಳಗಡೆ ಅಲೋ ಇರಲ್ಲ. ಎಲ್ಲಾನು ಇಲ್ಲೇ ತಗೊಂಡ್ ಬಿಡ್ತಾರೆ. ಮೇಲ್ಗಡೆ ನಮ್ಗೆ ನೀರ್ ಸಿಗುತ್ತೆ. ನೋಡಿ, ಇಲ್ಲಿಗ್ ಬಂದ್ವಿ. ಈ ಟಿಕೆಟ್ ಕೌಂಟರ್ ಇಂದ ಟಿಕೆಟ್ ತಗೊಂಡ್ ಹೋದ್ರೆ ಒಂದ್ ಅರ್ಧ ಅಥವಾ 1 ಕಿಲೋಮೀಟರ್ ಈ ತರ ದಾರಿ ಇದೆ. ಈ ದಾರಿನಲ್ಲಿ ಹೋದ್ರೆ ನಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಸಿಗುತ್ತೆ. ಇಲ್ಲಿ ನಮ್ ವೆಹಿಕಲ್ ನ ಎಲ್ಲ ನಾವು ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ಕೆಲವರು ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲಿಂದಾನೇ ನಡ್ಕೊಂಡು ಹೋಗ್ತಾರೆ. ಬಟ್ ತುಂಬಾ ಕಷ್ಟ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋದ್ರೆ. ಸ್ಲಿಪ್ಪರ್ ಇದ್ರೇನೆ ನಾವು ವ್ಯೂ ಪಾಯಿಂಟ್ ವರ್ಗೂ ಹೋಗೋದಕ್ಕೆ ಆಗೋದು. ಯಾಕಂದ್ರೆ ದಾರಿ ತುಂಬಾ ಕಷ್ಟ ಇದೆ ಮುಂದೆ. ಹಾಗಾಗಿ ಶೂಸ್ ಇದ್ರೆ ಏನು ತೊಂದ್ರೆ ಇಲ್ಲ. ಮೇಲ್ಗಡೆ ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಆಚೆ ಬಿಡೋದಕ್ ವ್ಯವಸ್ಥೆ ಇದೆ, ಅಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ನೋಡಿ, ನಾನು ನಮ್ ಹಸ್ಬೆಂಡ್ ಇಬ್ರು ಜೊತೆನಲ್ಲಿ
ಈ 400 ಸ್ಟೆಪ್ಸ್ ಹತ್ತುತ್ತಾ ಹೋಗ್ತಾ ಇದೀವಿ. ಸ್ಟೆಪ್ಸ್ ಅಲ್ಲಿ ಹೋಗ್ತಾ ಇದೀವಿ, ಸೈಡ್ ಅಲ್ಲಿ ಪಕ್ಷಿಗಳ ಸದ್ದು, ಸೈಲೆಂಟ್ ಆಗಿರೋಂತ ವಾತಾವರಣ ನೋಡ್ತಾ ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವಾಗ್ಲೂ ಈ ಟ್ರಾಫಿಕ್, ಈ ಸೌಂಡ್ ಅದು ಕೇಳಿ ಕೇಳಿ ಬೇಜಾರ ಹೋಗಿರುತ್ತೆ ಅಲ್ವಾ. ಈ ತರ ಜಾಗ ನೋಡಿದ್ರೆ ನಮಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ನಾವೀಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ. ಮೆಟ್ಲು ಹತ್ತೋದ್ ನೋಡಿದ್ರೆ ಮೆಟ್ಲಲ್ವಾ ಹತ್ಬೋದು ಅಂತ ಅನ್ಕೊಂಡ್ ಹೋದ್ವಿ. ಬಟ್ ಒಂದೊಂದ್ ಸ್ಟೆಪ್ಸ್ ಹತ್ತುತ್ತಾ ಗೊತ್ತಾಯ್ತು ಹತ್ತು ತುಂಬಾ ಕಷ್ಟ ಇದೆ ಅಂತ. ಯಾಕಂದ್ರೆ ನಾವು ಜಾಸ್ತಿ ನಡ್ದಿರಲ್ಲ ನೋಡಿ. ಯಾವಾಗ್ಲಾದ್ರೂ ಒಂದ್ ಟೈಮ್ ಈ ತರ ಹೋಗ್ಬೇಕು ಅಂದ್ರೆ ಹಂಗ ಅನ್ಸುತ್ತೆ. ಸ್ಟೆಪ್ಸ್ ಹತ್ತುತ್ತಾ ಹೋಗ್ತಾ ಮಧ್ಯದಲ್ಲಿ ರೆಸ್ಟ್ ಮಾಡ್ಕೊಂಡ್ ಹೋದ್ವಿ. ಪ್ರತಿ ಸ್ಟೆಪ್ಪು ಕೂಡ ನೇಚರ್ ಜೊತೆ ಕನೆಕ್ಟ್ ಆಗುವಂತೆ ಇದೆ. ಹಕ್ಕಿಗಳ ಶಬ್ದ, ಗಾಳಿ, ಗ್ರೀನರಿ ಇವೆಲ್ಲ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ನೋಡಿ ಅದೇ ದೇವಸ್ಥಾನ. ಈ ಬೆಟ್ಟಕ್ಕೆ ಪೌರಾಣಿಕ ಮಹತ್ವ ಇದೆ ಅಂತೆ. ಇಲ್ಲಿ ಹೇಳೋ ಹಾಗೆ ರಾಮದೇವರು ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ. ಆ ಕಾರಣಕ್ಕೆ ಇದನ್ನ ರಾಮದೇವರ ಬೆಟ್ಟ ಅಂತ ಕರೀತಾರೆ ಅಂತ ಹೇಳಿದ್ರು. ಇಲ್ಲಿ ಬಂದ್ರೆ ಮನಸ್ಸಿಗೆ ಒಂದು ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಫೀಲ್ ಆಗುತ್ತೆ. ಇದೀಗ ನೋಡಿ ನಾವು ಮೇಲ್ಗ್ ಬಂದಿದೀವಿ. ಇಲ್ಲಿ 2 ದೇವಸ್ಥಾನ ಇದೆ. ಈ ದೇವಸ್ಥಾನನ ನೋಡೋದಕ್ಕಿಂತ ಮುಂಚೆ ನಾವು ಇಲ್ಲೊಂದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತಂದೇಳಿ ಬೋರ್ಡ್ ಇತ್ತು. ಸೊ ಅದನ್ನ ನೋಡೋಣ ಅಂತ ಅನ್ಕೊಂಡ್ ಹೋದ್ವಿ. ಅದು ಹೇಗೆ ಅಂದ್ರೆ ಈಗ ಬೆಟ್ಟ ನಾವು 400 ಮೆಟ್ಲು ಹತ್ತಿದ್ಮೇಲೆ ಮತ್ತೆ ಕೆಳಗಡೆ ಇಳಿಬೇಕು. 150 ಅಡಿ ಆಳ ಇದೆ, ಇಳಿಬೇಕು ಅಂತ ಬೋರ್ಡ್ ಹಾಕಿದ್ರು. ಸೊ ಕ್ಯೂರಿಯಾಸಿಟಿಯಿಂದ ಫಸ್ಟ್ ಇಳಿದ್ ಬಂದ್ಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಹೋದ್ವಿ. ನಾನು ನನ್ನ ಹಸ್ಬೆಂಡು ಇಳಿತಾ ಇದೀವಿ ಆ ದೇವಸ್ಥಾನ ನೋಡೋದಿಕ್ಕೆ ಅಂತಂದೇಳಿ. ಮುಗಿತಾನೆ ಇಲ್ಲ. ಯಾಕಂದ್ರೆ ನಾವು ಇಳಿತಾ ಹೋಗ್ತಾ ಇದೀವಿ, ಯಾರು ಇಲ್ಲ. ನಾವು ಇಳಿಯುವಷ್ಟರಲ್ಲಿ ಆಲ್ಮೋಸ್ಟ್ 12:30 1 ಗಂಟೆ ಆಗಿತ್ತು ಅನ್ಸುತ್ತೆ. ಕೆಲವರು ನಮ್ಮ ಆಪೋಸಿಟ್ ಅಲ್ಲಿ ಇಳಿದು ಆಲ್ರೆಡಿ ಹತ್ತುತ್ತಾ ಇದ್ರು. ನಾವ್ ಇಳಿಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ರೇ ಇದ್ದಿದ್ದು. ಇದು ಫಾರೆಸ್ಟ್ ಏರಿಯಾ ಆಗಿದೆ. ಚಿರತೆಗ್ ಊಟ ಹಾಕ್ತಿವಿ ಅಂತ ಅನ್ಸುತ್ತೆ. ಯಾರು ಕಾಣಿಸ್ತಾ ಇಲ್ಲ. ಜಾಗ ಕೂಡ ಹಾಗೆ ಇತ್ತು. ಸುತ್ತಮುತ್ತ ನೋಡ್ತಾ ಇದ್ರೆ ಭಯ ಆಗ್ತಾ ಇತ್ತು ನಮ್ಗೆ. ಯಾರು ಇಲ್ದೇ ಇರೋದಕ್ಕೂ ಅದಕ್ಕೂ ಭಯ ಆಗೋಯ್ತು. ಯಾವ ದೇವಸ್ಥಾನನು ಬೇಡ, ವಾಪಸ್ ಹೋಗ್ಬಿಡೋಣ ಬಾ ಚಂದು ಅಂತ ಹೇಳ್ದೆ. ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ ಬಾ ಹೋಗ್ ನೋಡ್ಕೊಂಡ್ ಬರೋಣ, ಅದ್ ಯಾವ ದೇವಸ್ಥಾನ ಇದೆ, ಇಲ್ಲಿವರೆಗೂ ಬಂದಿದೀವಿ ಬಿಡೋದ್ ಬೇಡ, ಹೋಗ್ ನೋಡ್ಕೊಂಡ್ ಬರೋಣ ಅಂತ ಅಂದ್ರು. ಹೋದ್ವಿ. ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದೀವಿ ಹೋಗ್ತಾ ದಾರಿ ಮಧ್ಯ ಆಂಜನೇಯ ಅವ್ರು ಸಿಕ್ರು ನೋಡಿ. ಆಂಜನೇಯ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಕೂತು ನಮಸ್ಕಾರ ಮಾಡಿ ಸ್ವಲ್ಪ ಕಾಲ್ ನೋವ್ತಾ ಇತ್ತು ಅಂತ ರೆಸ್ಟ್ ಮಾಡಿ, ನನ್ಗೆ ಎಲ್ಲೇ ಆಂಜನೇಯ ದೇವ್ರ ನೋಡಿದ್ರುನು ಹನುಮಾನ್ ಚಾಲೀಸ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಯಾಕಂದ್ರೆ ನನಗೆ ಹನುಮಾನ್ ಚಾಲೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ಆಂಜನೇಯ ನೋಡಿದ ತಕ್ಷಣ ನಾನು ಅಲ್ಲೇ ಕುತ್ಕೊಂಡು ಹನುಮಾನ್ ಚಾಲೀಸ ಹೇಳ್ಬಿಟ್ಟು ದೇವರಿಗೆ ನನ್ನ ಅಪ್ಲಿಕೇಶನ್ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಇಳಿಯೋದಕ್ ಸ್ಟಾರ್ಟ್ ಮಾಡಿದ್ವಿ. ಇಳಿತಾ ಹೋದ್ವಿ.
ಯಾರು ಕಾಣಿಸ್ದೇ ಇರೋ ಭಯ, ಯಾವ್ದಾದ್ರು ಪ್ರಾಣಿ ಬಂದ್ರೆ ಅನ್ನೋ ಭಯ. ಜೊತೆನಲ್ಲೇ ಇಳಿತಾ ಇಳಿತಾ ಹೋದ್ವಿ. ಹೋದ್ ನಂತರ ಎಷ್ಟು ದೂರ ಹೋದ್ರುನು ಏನೂ ಸಿಗ್ತಾ ಇಲ್ಲ, ಯಾವ ಬೋರ್ಡು ಕೂಡ ಇಲ್ಲ ಅಲ್ಲಿ. ನಾವು ದೇವಸ್ಥಾನ ದೇವಸ್ಥಾನ ಅನ್ಕೊಂಡು ಇಳಿದು ಹೋಗ್ತಾನೆ ಇದ್ದೀವಿ, ದೇವಸ್ಥಾನನೇ ಸಿಗ್ಲಿಲ್ಲ. ಆಮೇಲೆ ಒಂದ್ ಕೋಟೆ ಬಾಗ್ಲು ತರ ಸಿಕ್ತು. ಅಲ್ಲಿ ಕೆಳಗಡೆ ಸಿಟಿ, ನಾವು ಡೌನ್ ಅಲ್ಲಿ ಇಳಿತಾ ಇರೋದ್ರಿಂದ ಕೆಳಗಡೆ ಸಿಟಿ ಇತ್ತು. ಸಿಟಿಯಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರೋದ್ ಕೇಳಿಸ್ತಾ ಇತ್ತು. ಹಾಗೆ ಒಂದು ಕೋಟೆ ಬಾಗ್ಲು ತರ ಕಾಣಿಸ್ತು. ಹೋದ್ವಿ, ಕೋಟೆ ಬಾಗ್ಲು ನೋಡಿ, ಇದು ಹಳೆ ಕಾಲದ ಕೋಟೆ ಬಾಗ್ಲು ಅನ್ಸುತ್ತೆ. ಇಳ್ಕೊಂಡ್ ಹೋದ್ವಿ. ಇಲ್ಲಿ ನೋಡಿದ್ವಿ, ನೆಕ್ಸ್ಟ್ ಇಲ್ಲಿಂದ ಇನ್ ಡೌನ್ ಹೋದ್ರೆ ನಾವು ನೆಕ್ಸ್ಟ್ ಸಿಟಿ ರೋಡ್ಗೆ ಕನೆಕ್ಟ್ ಆಗ್ತೀವಿ ಅಂತ ಹೇಳಿ ಯಾವ ದೇವಸ್ಥಾನನೂ ಸಿಗ್ಲಿಲ್ಲ. ಅಲ್ಲೆಲ್ಲ ನೋಡಿ ಅದಿದೆ ಅಲ್ವಾ, ಅದು ನಮ್ಮ ಹಸ್ಬೆಂಡು ಈ ತರ ಜಾಗದಲ್ಲೇ ಚಿರತೆಗಳಿರೋದು ಅಂತ ಹೇಳ್ತಾ ಇದ್ರು. ನನ್ಗೆ ಭಯ ಆಗೋಯ್ತು. ಸಾಕು ಚಂದು, ಇನ್ ಯಾವ ದೇವಸ್ಥಾನನೂ ಸಿಗಲ್ಲ ಅನ್ಸುತ್ತೆ, ವಾಪಸ್ ಮೇಲೆ ಹೋಗ್ಬಿಡೋಣ ಅಂತೇಳಿ ಸ್ವಲ್ಪ ಫೋಟೋಸು ವಿಡಿಯೋಸು ತಗೊಂಡ್ಬಿಟ್ಟು ವಾಪಸ್ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಹತ್ತಿದಾದ್ಮೇಲೆ ಮೇಲ್ಗಡೆ ದೇವಸ್ಥಾನ ಇತ್ವಲ್ಲ, ಅಂದ್ರೆ 400 ಸ್ಟೆಪ್ಸ್ ಆದ್ಮೇಲೆ ದೇವಸ್ಥಾನ ಇತ್ತಲ್ವಾ, 150 ಅಡಿ ಆಳ ಇಳಿದ್ಬಿಟ್ಟು ಮೇಲೆ ಹತ್ತಿ ಆ ದೇವಸ್ಥಾನದ ಹತ್ರ ಕೇಳಿದ್ವಿ, ಇಲ್ಲಿ ದೇವಸ್ಥಾನ ಇದೆ ಅಂತ ಬೋರ್ಡ್ ಇದೆ ಅಲ್ವಾ. ನಾವು ಹೋದ್ವಿ, ಅಲ್ಲಿ ಯಾವ ದೇವಸ್ಥಾನನೂ ಇರ್ಲಿಲ್ಲ, ಎಲ್ಲಿದೆ ದೇವಸ್ಥಾನ ಅಂತ. ಆಗ ಆ ಊರಲ್ಲಿರೋಂತ ಒಬ್ರು ಹೇಳಿದ್ರು, ಅಲ್ಲಿ ದೇವಸ್ಥಾನ ಏನು ಇಲ್ಲ, ಬಂಡೆ ಮೇಲೆ ಒಂದ್ ಮೂರ್ತಿ ಕೆತ್ತಿದ್ದಾರೆ, ಆ ಮೂರ್ತಿನೇ ದೇವಸ್ಥಾನ, ಅದ್ರದ್ದೇ ಬೋರ್ಡ್ ಇರೋದು ಅಲ್ಲಿ ಅಂತ ಹೇಳಿದ್ರು. ಸೊ ನಮ್ಗೆ ಫುಲ್ ನಗು ಬಂದ್ಬಿಡ್ತು. ಅಲ್ಲಿವರೆಗೂ ಹೋಗ್ಬಿಟ್ ಬಂದ್ವಿ ನಾವು, ದೇವಸ್ಥಾನ ಇದೆ ಅಂತ ಬೋರ್ಡ್ ನೋಡ್ಕೊಂಡು ನೋಡಿದ್ರೆ ಬಂಡೆ ಮೇಲೆ ಇರೋ ದೇವ್ರು ಅಷ್ಟೇ ಅಂತೆ ದೇವಸ್ಥಾನ. ಸೊ ಅದ್ ಮುಗಿಸ್ಕೊಂಡು ಹತ್ತಷ್ಟರಲ್ಲಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ 2 ದೇವಸ್ಥಾನ ಇತ್ತು. ಅಲ್ಲಿ ಒಂದು ಪಟ್ಟಾಭಿರಾಮ ಅಂತಂದೇಳಿ ದೇವಸ್ಥಾನ ಇದೆ. ಈ ದೇವಸ್ಥಾನ ನೋಡಿ ಟೈಮಿಂಗ್ಸ್ ಈ ತರ ಇದೆ, ಈ ಟೈಮಿಂಗ್ಸ್ ಅಲ್ಲಿ ದೇವಸ್ಥಾನಕ್ಕೆ ಬರ್ಬೋದು. ದೇವಸ್ಥಾನಕ್ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ನಾವೆಲ್ಲೇ ಹೋದ್ರು ನಮ್ಮ ಇಂಡಿಯಾದಲ್ಲಿ ದೇವಸ್ಥಾನಗಳಲ್ಲಿ ಊಟಕ್ ಮಾತ್ರ ಎಲ್ಲೂ ಕೊರತೆ ಇರಲ್ಲ. ಸೊ ಇಲ್ಲೂ ಕೂಡ ದೇವರ ಪ್ರಸಾದ ರೆಡಿ ಆಗಿತ್ತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಊಟ ಮುಗಿಸ್ಕೊಂಡು ಅನ್ನ ಸಾಂಬಾರ್ ಮತ್ತೆ ಸಿಹಿ ಪೊಂಗಲ್ ಮತ್ತೆ ಮಜ್ಜಿಗೆ ಇತ್ತು. ಅಷ್ಟು ದಣವಾಗಿ ಬಂದಿದ್ ನಮ್ಮಿಬ್ರಿಗೂ ಕೂಡ ಊಟ ಮಾಡಿದ ತಕ್ಷಣ ಮತ್ತೆ ಎನರ್ಜಿ ಬಂದಂಗಾಯ್ತು. ಅಲ್ಲಿ 2 ದೇವಸ್ಥಾನ ಇದೆ, ಒಂದು ಪಟ್ಟಾಭಿರಾಮ, ಇನ್ನೊಂದು ಪಟ್ಟಾಭಿರಾಮ ದೇವಸ್ಥಾನ, ಇನ್ನೊಂದು ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿಯವ್ರು ಹೇಳೋ ಪ್ರಕಾರ ರಾಮ ವನವಾಸಕ್ ಬಂದಾಗ ಇಲ್ಲಿ ಇದ್ದು ಹೋಗಿದ್ರಂತೆ.
ಸೊ ಹಾಗಾಗಿ ಇಲ್ಲಿ ಈ 2 ದೇವಸ್ಥಾನಗಳು ಇದೆ. ಅದಾದ ನಂತರ ನಾವು ಕೆಳಗಡೆ ಆಚೆ ಹೋಗ್ತಾ ನಮ್ಗೆ ಇದು ಹೇಳಿ. ರಾಮರು ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿದ್ದು ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಂತೆ. ಅವರ ಪೂಜಾ ಫಲದಿಂದ ವನವಾಸದ ಮುಕ್ತಿ ಒಂದು ಪಟ್ಟಾಭಿಷೇಕರಾದಾಗ ಪಟ್ಟಾಭಿಷೇಕದ ಮೂರ್ತಿನ ಸುಗ್ರೀವ ಮಹಾರಾಜ ತಗೊಂಡು ಹೋಗ್ಬೇಕಾದ್ರೆ ಈ ಕ್ಷೇತ್ರದಿಂದ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾಗಿಂದ ನನ್ನ ಸಂಸಾರಕ್ಕೆ ಬಂದಿರೋ ಕಷ್ಟಗಳೆಲ್ಲ ನಿವೃತ್ತಿಯಾಗಿ ಮತ್ತೆ ನಾನು ಪಟ್ಟಾಭಿಷೇಕ್ತನಾದೆ. ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡುವಂಬಿಟ್ಟು ಆಜ್ಞೆ ಮಾಡೋದಂತೆ. ಅದರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋ ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು. ಸುಗ್ರೀವನಿಂದ ಪ್ರತಿಷ್ಠಾಪನೆ ಆಗಿರೋ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಹೆಸರು ಬಂತು. ಈ ಕ್ಷೇತ್ರಕ್ಕೆ ಬಂದ ಮೇಲೆ 2 ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರತೀತಿ. ಎಷ್ಟು ವರ್ಷದ್ದು ಸರ್ ಇದು? ತ್ರೇತಾಯುಗದಲ್ಲಿ ರಾಮನ ವನವಾಸಕ್ಕೆ ಬಂದ ಈ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ. ಥ್ಯಾಂಕ್ ಯು ಸೊ ಮಚ್ ಸರ್. ದೇವಸ್ಥಾನ, ಅದೆರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನದಿಂದ ಆಚೆ ಕಡೆಗೆ ಅಲ್ಲಿ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ, ಆ ವ್ಯೂ ಪಾಯಿಂಟ್ಗೆ ಮತ್ತೆ ನಾವು ಟ್ರೆಕ್ ಹೋಗ್ಬೇಕಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಗೆ ಸ್ವಲ್ಪ ಎನರ್ಜಿ ಬಂದಂಗಾಯ್ತು. ಅದಾದ್ಮೇಲೆ ಮತ್ತೆ ನಾವು ವ್ಯೂ ಪಾಯಿಂಟ್ ಹೋಗೋದಿಕ್ಕೆ ಹತ್ತೋದಿಕ್ಕೆ ರೆಡಿ ಆದ್ವಿ. ನಾವೀಗ ಮೇಲ್ಗಡೆ ವ್ಯೂ ಪಾಯಿಂಟ್ ಇಲ್ಲಿ ನೋಡಿದ್ರೆ ಕಣ್ತುಂಬಾ ತೃಪ್ತಿ ಆಗುತ್ತೆ. ಎಲ್ಲಾ ಕಡೆ ಬೆಟ್ಟಗಳು, ಗ್ರೀನರಿ, ಓಪನ್ ಸ್ಕೈ, ಫೋಟೋ ವಿಡಿಯೋಗೆ ಬೆಸ್ಟ್ ಸ್ಪಾಟ್ ಇದು. ಇಲ್ಲಿ ಸನ್ಸೆಟ್ ಟೈಮ್ ಬಂದ್ರೆ ಅದ್ಭುತವಾಗಿ ಕಾಣುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಬಿಸಿಲು ಇರಲ್ಲ, ನಾವು ಹತ್ತೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಬಿಸಿಲಿರೋ ಟೈಮಲ್ಲಿ ಹತ್ತೋದಕ್ಕೆ ತುಂಬಾ ಕಷ್ಟ. ಬಟ್ ಕೆಳಗಡೆ ವಾಟರ್ ಬಾಟಲ್ ಯಾವ್ದು ಅಲೋ ಮಾಡೋದಿಲ್ಲ. ಮನೆಯಿಂದ ಮೆಟಲ್ ಬಾಟಲ್ಸ್ ಯಾವ್ದಾದ್ರು ತಗೊಂಡ್ಬಂದಿದ್ರೆ ಅದನ್ನ ತಗೊಂಡ್ ಹೋಗ್ಬೋದು ಬ್ಯಾಗ್ ಅಲ್ಲಿ. ಹಾಗೇನೆ ಮೇಲೆ ದೇವಸ್ಥಾನದ ಹತ್ರ ನೀರು ಕೂಡ ಇರುತ್ತೆ. ಅಲ್ಲಿದೆ ರಾಮದೇವರ ಕೊಳ ಅಂತ ಇದೆ, ಅಲ್ಲಿದೆ ನೀರು. ಯಾವ ಫಿಲ್ಟರ್ ವಾಟರ್ ತಗೊಂಡ್ ಏನ್ ಮಾಡ್ತೀರಾ ಅದ್ರ ಮುಂದೆ, ಅಷ್ಟು ಚೆನ್ನಾಗಿತ್ತು. ಅದೇ ನೀರನ್ನೇ ಕುಡಿದ್ವಿ. ಯಾಕಂದ್ರೆ ನಾವು ಅಲ್ಲೇ ಒಂದು ವಾಟರ್ ಬಾಟಲ್ ತಗೊಂಡಿದ್ರಿಂದ ಸೆಕ್ಯೂರಿಟಿ ನಮಗೆ ಬಾಟಲ್ ಒಳಗ್ ತಗೊಂಡ್ ಹೋಗೋದಕ್ಕೆ ಕೊಡ್ಲಿಲ್ಲ. ದೇವಸ್ಥಾನದ ನೀರ್ ಕುಡಿದ್ವಿ. ಫಿಲ್ಟರ್ ವಾಟರ್ಗಿನ್ನ 10 ಪಟ್ಟು ಚೆನ್ನಾಗಿತ್ತು ಟೇಸ್ಟ್ ಅದರದ್ದು. ಯಾರಾದ್ರೂ ಹೋದ್ರೆ ಟೇಸ್ಟ್ ಮಾಡಿ ನೋಡಿ. ಆ ನೀರು ನ್ಯಾಚುರಲ್ ಆಗಿ ತುಂಬಾ ಕ್ಲೀನ್ ಆಗಿ ಟೇಸ್ಟಿ ಆಗಿದೆ. ಮತ್ತೆ ಕಂಫರ್ಟಬಲ್ ತುಂಬಾ ಕಲ್ಲು, ಅಷ್ಟು ಡಿಫಿಕಲ್ಟ್ ಇದೆ. ತುಂಬಾ ಜಾರೋ ತರ ಇದೆ. ಸೊ ಹಾಗೇನೆ ಅಲ್ಲಿರುವಂತ ನೇಚರ್ನ ಸ್ವಲ್ಪ ಕ್ಲೀನ್ ಆಗಿಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಆಲ್ರೆಡಿ ಕ್ಲೀನ್ ಆಗಿದೆ. ವಾಟರ್ ಬಾಟಲ್, ಈ ತರ ಚಿಪ್ಸ್, ಲೇಸ್, ಆ ತರ ಪ್ಯಾಕೆಟ್ಗಳನ್ನೆಲ್ಲ ಹಾಕಿ ಅಲ್ಲಿದು ನೇಚರ್ ಬ್ಯೂಟಿನ ಹಾಳು ಮಾಡೋದು ಬೇಡ. ಅಲ್ಲೇ ಪ್ರಸಾದ ಇರುತ್ತೆ. ಸೊ ಅದನ್ನೇ ಹೊಟ್ಟೆ ತುಂಬಾ ಅಷ್ಟು ನಾವ್ ಎಷ್ಟು ಸಲ ಕೇಳಿದ್ರು ಹಾಕ್ತಾರೆ, ಊಟ ಮಾಡ್ಕೊಂಡು ಹೊರಡ್ಬೋದು. ನನ್ಗೆ ಈ ಪ್ಲೇಸ್ ತುಂಬಾ ಸ್ಪೆಷಲ್ ಅನ್ನಿಸ್ತು. ಒಂದು ಸ್ಟ್ರೆಸ್, ಟೆನ್ಷನ್ ಎಲ್ಲವೂ ಕಡಿಮೆ ಆಗುತ್ತೆ. ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಅಥವಾ ಸೋಲೋ ಟ್ರಿಪ್ಗೂ ಪರ್ಫೆಕ್ಟ್ ಪ್ಲೇಸ್ ಇದು. ಈ ಜಾಗದಲ್ಲಿ ಹಿಂದಿ ಶೋಲೆ ಫಿಲಂ ಇದೆ ಅಲ್ವಾ, ಅಮಿತಾಬ್ ಬಚ್ಚನ್ ಅವ್ರದ್ದು, ಆ ಫಿಲಂನ ಓವರ್ ಆಲ್ ಇಲ್ಲೇ ಶೂಟ್ ಮಾಡಿರೋದಂತೆ. ಸೊ ಹಾಗಾಗಿ ತುಂಬಾ ಜನ ಆ ಫಿಲಂ ಡೈಲಾಗ್ ಇರೋಂತ ರೀಲ್ಸ್ ನ ಮಾಡ್ತಾ ಇದ್ರು. ನಾವು ಅದನ್ನ ನೋಡ್ತಾ ನೋಡ್ತಾ ವ್ಯೂ ಪಾಯಿಂಟ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಈ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಇಲ್ಲಿಂದ ನೋಡಿದ್ರೇನೆ ಭಯ ಆಗುತ್ತೆ. ಹತ್ತಬೇಕಾದ್ರೆ ಬಿದ್ದೋದ್ರೆ ಏನಪ್ಪಾ ಅಂತ. ಗಾಳಿ ಬೇರೆ ಅಷ್ಟಿದೆ. ನಾನು ಈ ಗಾಳಿಗೆ ಹಾರ್ಕೊಂಡು ಹೋಗ್ತೀನೇನೋ ಅಂತ ಅನ್ನಿಸ್ಬಿಡ್ತು. ಆದ್ರೂ ಬಂದಿರೋದೇ ನೋಡೋದಕ್ಕೋಸ್ಕರ ಅಂತಂದೇಳಿ ಹತ್ತೋದಕ್ ಸ್ಟಾರ್ಟ್ ಮಾಡೇ ಬಿಟ್ವಿ. ನಾನು ನನ್ನ ನಮ್ ಹಸ್ಬೆಂಡ್ ನೀನ್ ಮುಂದೆ ಹೋಗು, ನಾನ್ ಹಿಂದೆ ಬರ್ತಾ ಇರ್ತೀನಿ, ನೀನ್ ಏನಾದ್ರು ಬಿದ್ರೆ ನಾನು ಇಟ್ಕೋಬಹುದು ಅಂತ ನಂಗೆ ತಮಾಷೆ ಮಾಡ್ತಾ ಇದ್ರು. ಹಾಗೆ ಹೋದ್ವಿ. ನೋಡಿ ಈ ತರ ಇದೆ. ಬಂಡೆ ಮೇಲ್ಗಡೆನೆ ಸ್ವಲ್ಪ ಸ್ವಲ್ಪ ಕೊರೆದ್ಬಿಟ್ಟು ಮೆಟ್ಲುಗಳ ತರ ಮಾಡಿದ್ದಾರೆ. ಸೈಡ್ ಅಲ್ಲಿ ಸಪೋರ್ಟಿಗೆ ಇದೆ, ಇದನ್ನ ಹಿಡ್ಕೊಂಡು ಹತ್ಬೋದು. ಬಟ್ ಕೇರ್ಫುಲ್, ತುಂಬಾ ಹುಷಾರಾಗಿ ಹತ್ಬೇಕು. ಹೈಟ್ ಸ್ಲಿಪ್ಪರ್ ಆತರ ಏನಾದ್ರು ಹಾಕೊಂಡ್ ಬಂದ್ರೆ ಹತ್ತಕ್ಕಾಗಲ್ಲ. ಶೂಸ್ ಇದ್ರೆ ಬೆಟರ್, ಹತ್ಕೊಂಡು ಹೋಗ್ಬೋದು. ಇಷ್ಟು ಹತ್ತಿ ಹೋದ್ರೆ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ.
ನಾವು ಅಷ್ಟು ಕಷ್ಟಪಟ್ಟು ಹತ್ತಿ ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು. ಸುತ್ತಲಕ್ಕೂ ಆ ನೇಚರ್ ಎಲ್ಲ ನೋಡ್ತಾ ಇದ್ವಿ. ಖುಷಿ ಜೀವಮಾನವೆಲ್ಲ ನೀಡು ಪ್ರೀತಿಸುವ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಹಾಗೇನೆ ಇದು ರಣಹದ್ದುಗಳಿರುವಂತ ಜಾಗ, ವಲ್ಚರ್ಸ್ ಅಂತ ಹೇಳ್ತಾರಲ್ವಾ, ಅದು ಇರುವಂತ ಜಾಗ. ಮೇಲ್ಗಡೆ ಹೋದ್ರೆ ನಾವ್ ಅದನ್ನು ನೋಡ್ಬೋದು, ಕಾಣಿಸುತ್ತೆ. ಅದನ್ನ ನೋಡ್ಕೊಂಡು ಸ್ವಲ್ಪ ವಿಡಿಯೋಸ್ ಫೋಟೋಸ್ ತಗೊಂಡ್ಬಿಟ್ಟು ಆಮೇಲೆ ಮತ್ತೆ ಇಳಿಯೋಣ ಅಂತ ಬಂದ್ವಿ. ಹತ್ತಬೇಕಾದ್ರೆ ಏನೋ ಹತ್ಬೋದು ಅಂತ ಸಪೋರ್ಟ್ ಇದೆ, ಇಟ್ಕೊಂಡು ಹತ್ಬೋದು ಅಂತ ಬಿಟ್ಟೆ. ಇಳಿಬೇಕಾದ್ರೆ ಕೆಳಗಡೆ ನೋಡಿದ್ರೆ ನಂಗೆ ಫುಲ್ ಭಯ ಆಗೋಯ್ತು. ನಾನು ಇಳಿಬೇಕಾದ್ರೆ ಬಿದ್ಬಿಟ್ರೆ ಹೆಂಗೆ, ಫುಲ್ ಸ್ಟ್ರೈಟ್ ಇತ್ತು ಅದು. ನೋಡಿದ್ರೆ ಇಳಿಯೋದಕ್ಕೆ ಭಯ ಆಗ್ತಾ ಇತ್ತು. ಹತ್ಬಿಟ್ಟಿದೀನಿ, ನೀನ್ ಇಳಿಲೇಬೇಕು ಏನಾದ್ರು ಮಾಡ್ಕೊಂಡು ಅಂತಂದು ದೇವ್ರ ನೆನ್ಸ್ಕೊಂಡು ಜೈ ಆಂಜನೇಯ ಜೈ ಶ್ರೀರಾಮ್ ಅಂತಂದು ಹೇಳಿ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಇಳ್ಕೊಂಡ್ ಬಂದ್ವಿ. ಬೆಳಗ್ಗೆ ನಾವೊಂದ 9 ಗಂಟೆಗೆ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದು, ಬ್ಯಾಂಗ್ಳೂರ್ ರಾಜಾಜಿನಗರಿಂದ. ಎಲ್ಲಾ ಮುಗಿಸ್ಕೊಂಡ್ ನೋಡೋ ಅಷ್ಟ್ರಲ್ಲಿ ಒಂದ್ 4:30 ಆಯ್ತು.
ಲಾಸ್ಟ್ ಟೈಮಿಂಗ್ಸ್. ಅದಾದ್ಮೇಲೆ ಬಿಡಲ್ಲ, ಯಾಕಂದ್ರೆ ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಕ್ಲೋಸ್ ಮಾಡ್ತಾರೆ, ಎಲ್ಲರನ್ನೂ ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಆಚೆ ಬಂದ್ವಿ. ನಮ್ ಗಾಡಿ ತಗೊಂಡ್ ಬಂದ್ಮೇಲೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೊಂಡಿವಿ ಅಲ್ವಾ, ಅವ್ರನ್ನ ಕೇಳ್ತಾ ಇದ್ವಿ. ನಮ್ ಹಸ್ಬೆಂಡ್ಗೆ ಲೈಕ್ ಈ ತರ ಬರ್ಡ್ಸ್ ಅದೆಲ್ಲ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ರಣಹದ್ದು ನೋಡ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಅವರು ಇನ್ನೊಂದು ½ ವೇಟ್ ಮಾಡ್ಬೇಕು ಸರ್, ಅದು ಎಲ್ಲ ಬಂದು ಬರುವಂತ ಟೈಮ್ ಆಗಿದೆ, ನೀವ್ ವೇಟ್ ಮಾಡಿದ್ರೆ ಅಲ್ಲಿ ಅವರು ನಮ್ಗೆ ಬೈನಾಕ್ಯುಲರ್ ಅಲ್ಲಿ ತೋರಿಸ್ತಾರೆ, ಅವಾಗ ನಾವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನ್ಗಂತೂ ನೋಡಿ ತುಂಬಾ ಖುಷಿ ಆಗೋಯ್ತು. ಇಲ್ಲಿವರೆಗೂ ಬಂದಿದ್ದಕ್ಕೂ ನಾವು ಲೈವ್ ಆಗಿ, ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ರಣಹದ್ದು ಹೇಗಿರುತ್ತೆ ಅಂತ. ಲೈವ್ ಆಗಿ ನೋಡ್ದೆ. ಸೊ ನನ್ಗೂ ಖುಷಿ ಆಯ್ತು, ನಮ್ ಹಸ್ಬೆಂಡ್ಗೂ ಖುಷಿ ಆಯ್ತು. ಎಲ್ಲಾ ಮುಗಿಸ್ಕೊಂಡು ನಾವು 4:30 5 o'clock ಹಂಗ್ ಅಲ್ಲಿ ಬಿಟ್ವಿ. ತುಂಬಾ ಜನ ಅವಾಗ್ಲೂ ಬರ್ತಾ ಇದ್ರು. ನೀವ್ ಆದಷ್ಟು ಬೆಳಗ್ಗೆ ಹೋದ್ರೇನೆ, ಯಾಕಂದ್ರೆ ಒಂದು ಹೋಲ್ ಡೇ ಫುಲ್ ಇಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಅಷ್ಟು ಜಾಗ ಇರುತ್ತೆ, ಅಷ್ಟು ಟ್ರೆಕ್ಕಿಂಗ್ ಇರುತ್ತೆ. ಸೊ ಒಂದ್ ದಿನಕ್ಕೆ ನೀವು ಪ್ಲಾನ್ ಮಾಡ್ಬೋದು, ಬೆಳಗ್ಗೆ ಹೋಗಿ ಸಂಜೆ ಬರೋ ತರ. ತುಂಬಾ ಜನ ಬಂದು ಹೋಗ್ತಾ ಇದ್ರು, ಟೈಮ್ ಆಗಿದೆ ಇಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಒಂದ್ 5 o'clock ಹಂಗ್ ಹೊರಟ್ವಿ. 5 o'clock ಹಂಗ್ ಹೊರಟ ತಕ್ಷಣ ಇನ್ನೇನ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಅಂತ ಹೇಳಿ, ಆಲ್ರೆಡಿ ನಮ್ಗೆ ಮಧ್ಯಾಹ್ನ ಊಟ ಮಾಡಿದ್ದು ಹೊಟ್ಟೆ ಹಸಿತಾ ಇತ್ತು. ವೆದರ್ ಕೋಲ್ಡ್ ಇರೋದಕ್ಕೂ ಅದಕ್ಕೂ ನನ್ಗೆ ಮೆಣಸಿನ್ಕಾಯಿ ಬಜ್ಜಿ ತಿನ್ಕೊಂಡು ಒಂದ್ ಕಾಫಿ ಕುಡ್ಕೊಂಡು ನಾನು ನನ್ನ ಹಸ್ಬೆಂಡು ಹೊರಟ್ವಿ. ಆನ್ ದ ವೇ ಹೋಗ್ತಾ ಇದ್ವಿ. ನನ್ ಮಗಳು ನೆನ್ಪಾದ್ಲು. ಅಲ್ಲೆಲ್ಲ ತುಂಬಾ ಡಾಲ್ಸ್ ಇತ್ತು. ಅದನ್ನ ನೋಡಿದ ತಕ್ಷಣ ನನ್ಗೆ ನನ್ ಮಗಳಿಗೆ ಏನಾದ್ರು ತಗೋಬೇಕು ಅಂತ ಅನಿಸ್ತು. ಸೊ ನಾನು ನನ್ನ ಹಸ್ಬೆಂಡ್ ಅಲ್ಲೇ ಗಾಡಿ ಸ್ಟಾಪ್ ಮಾಡ್ಕೊಂಡು ಅಲ್ಲಿ ಒಂದೆರಡು ಡಾಲ್ಸ್ ನ ತಗೊಂಡ್ವಿ. ಅದಾದ ನಂತರ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಗಾಡಿ. ಹೈವೇನಲ್ಲಿ ನಿಧಾನಕ್ಕೆ ಹೋಗೋಣ ಅಂತಂದೇಳಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ನನ್ನ ಫೇವ್ರೆಟ್ ಕಾರ್ನ್ ಕಾಣಿಸ್ತು ನನ್ಗೆ. ನನ್ ಕಾರ್ನ್ ಅಂದ್ರೆ ತುಂಬಾ ಇಷ್ಟ. ಎಲ್ಲೇ ಇದ್ರೂನು ನಾನು ತಿನ್ಕೊಂಡೇ ಹೊರಡೋದು. ಸೊ ಬೇಕು ಅಂತ ಹಠ ಮಾಡಿ ಕಾರ್ನ್ ತಗೊಂಡು ತಿನ್ಕೊಂಡು ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ನನ್ ಮಗಳು ಕಾಯ್ತಾ ಕೂತಿದ್ಲು. ಆಮೇಲೆ ನಾನು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತಂದೇಳಿ ರೂಮಲ್ಲಿ ಅವಳನ್ನ ಕರ್ಕೊಂಡು ಹೋದೆ. ನನ್ನ ಹಸ್ಬೆಂಡ್ಗೆ ಆಮೇಲೆ ಬನ್ನಿ ಅಂತ ಹೇಳ್ದೆ. ಸೊ ಅವರು ತಗೊಂಡಿದಂತ ಡಾಲ್ಸ್ನೆಲ್ಲ ಇಟ್ಕೊಂಡ್ಬಂದ್ರು. ಅವಳಿಗೆ ಆ ಡಾಲ್ಸ್ನ ಸರ್ಪ್ರೈಸ್ ಕೊಟ್ವಿ. ನೋಡಿ ಅವಳ ರಿಯಾಕ್ಷನ್ ಹೇಗಿತ್ತು ನಾವು ಡಾಲ್ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಪಟ್ಲು ಅವಳು. ಸೊ ನಮಗೂ ಖುಷಿ ಆಯ್ತು. ಗದ್ದೆಲ್ಲ ಬಿಟ್ಟು ಶಾಂತಿ ಹುಡುಕಿದ್ರೆ ಈ ಜಾಗಕ್ಕೆ ಬರ್ಬೋದು. ರಾಮದೇವರ ಬೆಟ್ಟ ಓವರ್ ಆಲ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಮೇಲ್ಗಡೆ ಮೆಟ್ಲತ್ ಹೋಗಿದ್ದಾಗ್ಲಿ ಅಥವಾ 150 ಅಡಿ ಕೆಳಗಡೆ ಹೋಗಿದ್ದಾಗ್ಲಿ, ಅಲ್ಲಿ ದೇವಸ್ಥಾನ ಆಗ್ಲಿ, ಅಲ್ಲಿದು ಪ್ರಸಾದ, ಆ ಮೇಲ್ಗಡೆ ವ್ಯೂ ಪಾಯಿಂಟ್ ಹೋಗಿದ್ದು, ಓವರ್ ಆಲ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ಒಂದಿನ ಪ್ಲಾನ್ ಮಾಡಿ ಹೋಗ್ಬೇಕು ಅಂತ ಇದ್ರೆ ಇದು ನಿಮ್ಗೆ ಬೆಸ್ಟ್ ಪ್ಲೇಸ್. ಚೆನ್ನಾಗಿದೆ, ಹೋಗ್ ಬರ್ಬೋದು. ಒಂದೊಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ, ಒಂದೊಳ್ಳೆ ಮೈಂಡ್ ರಿಫ್ರೆಶ್ ಆಗುತ್ತೆ ಹೋಗ್ ಬಂದ್ರೆ. ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಪ್ರಾರ್ಥನೆ ಇರುತ್ತೆ. ಹಾಗೆ ರಾಮದೇವರ ಆಶೀರ್ವಾದ ಸಿಗುತ್ತೆ. ಭಕ್ತಿ ತುಂಬಿದ ಈ ರಾಮದೇವರ ಬೆಟ್ಟ ನಮ್ಗೆ ಒಂದಿನದಲ್ಲಿ ತುಂಬಾ ಒಳ್ಳೆ ನೆನಪುಗಳನ್ನ ಕೊಡ್ತು. ರಾಮನಗರ ಒಂದು ಹಿಡನ್ ಪ್ಲೇಸ್ ಆಗಿದೆ. ಈ ವ್ಯೂನ ಮಿಸ್ ಮಾಡಬೇಡಿ. ನೇಚರ್ ಲವರ್ಸ್ಗೆ ಇದು ಒಂದು ಒಳ್ಳೆ ಜಾಗ. ಇದಾಗಿತ್ತು ನಮ್ಮ ಈ ದಿನದ ವಿಡಿಯೋ. ಯಾರ್ಯಾರು ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.